ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿನು ಶೆಟ್ಟಿಸ್ ಕಿಚನ್. ತುಲೆ ಇನಿ ಒಂಜಿ ಬಾರಿ ಶೋಕುದ ಮೆಂತೆ ದೋಸೆ, ಕಣ್ಣು ಕಣ್ಣು ದೋಸೆ, ಫ್ಲಫಿ ಆದಿನ ಸ್ಮೂತ್ ಆದ ರುಚಿ ರುಚಿ ಪರಿಮಳದ ದೋಸೆ. ಇಂಚಿನ ದೋಸೆ ಓಲ್ಲ ತಿಂದುಪ್ಪಯರು ದಾಯಪನೊಂದುಲ್ಲೆ ಪನ್ನ ಬರೀ ಮೆಂತೆ ಪಾಡ್ದು ಮಲ್ದಿನ ದೋಸೆ ಒಂದಕ್ಕೆ ದಾಲ ಉದ್ದಿನ ಬೇಳೆ ಇಜ್ಜಿ, ಓಲ ಬೇಳೆ ಇಜ್ಜಿ, ಓನ್ಲಿ ರೈಸ್ ಆ್ಯಂಡ್ ಮೆಂತೆ ಬೆಲ್ಲ ತಾರೆ. ಓಕೆ, ಬಾರಿ ಖುಷಿ ಆಪುಂಡು ತಿನ್ನರೇಗ. ಒಂಜಿ ತಿನ್ಪಿನಾಗು ನಾಲ್ ತಿನ್ಪಾರ್ ನಿಕುಲ್ ತೂಲೆ ಪೋಡಾಂಡ ಏತ್ ರುಚಿತ ದೋಸೆ ತೂಲೆ ಮಲ್ಪುನ ಕ್ರಮ ಉಂಡತ ಕರೆಕ್ಟ್ ಆದ ಮಲ್ತಂಡ ಫಾಲೋ ಮಲ್ತಂಡೆ ಅನ್ ಪನ್ಪಿನ ನೀಟಾದ ಫಾಲೋ ಮಲ್ತಂಡ ಕರೆಕ್ಟ್ ಆದ ಬರ್ಪುಂಡು ದೋಸೆ. ಒಂಥರ ಗೋಲ್ಡನ್ ಕಲರ್ಡ್ ಶೈನಿಂಗ್ ತುಪ್ಪ ಪಾಡ್ದು ಪರಿಮಳ ಭರಿತವಾದ ಒಂದು ಮೆಂತೆ ದೋಸೆ. ನಾನು ಹೇಳಿದ ಕ್ರಮದಲ್ಲಿ ಮಾಡಿದರೆ ನಿಮಗೆ ಕರೆಕ್ಟಾಗಿ ಇದನ್ನು ಮಾಡ್ಬೋದು. ಮತ್ತು ಕಾವಲಿ ಒಂದು ಕರೆಕ್ಟ್ ಇರಬೇಕು, ಅದರಲ್ಲಿ ದೋಸೆ ಎಲ್ಲ ಅಂಟಿ ಇಟ್ಕೊಳ್ಬಾರ್ದು. ಅಂದರೆ ಕಾವಲಿ ಕರೆಕ್ಟ್ ಇದ್ದರೆ, ನೀವು ರೆಗ್ಯುಲರ್ ಮಾಡುವ ಕಾವಲಿ ಆದರೆ ದೋಸೆ ಒಳ್ಳೆ ಬರ್ತದೆ. ಈ ಲೋಟಾಡು ಮೂಜು ಲೋಟ ಅರಿಗೆ ತೊಂದೆ ಬೊಳಂತರಿ ಬೆಳ್ತಿಗೆ ಅಕ್ಕಿ, ಸೊಸೈಟಿ ಅಕ್ಕಿ ಸಾಕ್ತದೆ. ಸೋನಾ ಮಸೂರಿ ಅಕ್ಕಿ ಎಲ್ಲ ಬೇಡ, ಇದಕ್ಕೆ ದೋಸೆಯ ದಪ್ಪ ಅಕ್ಕಿಯನ್ನೇ ತಗೊಳ್ಬೇಕು. 3 ಲೋಟೆ, ಇದು ಲೋಟೆ ಕಾಣ್ತದಲ್ಲ, ಒಂದು ಅಂಗೈಯಷ್ಟು ಉದ್ದದ ನಮ್ಮ ಲೋಟೆ, ದಪ್ಪ ಲೋಟೆ. ಇದು ಸುಮಾರು ಅಕ್ಕಿ ಆಗ್ತದೆ. ಇದು ಈ ಲೋಟೆ ಮೂಜಿ ಲೋಟೆಗೆ ತೊಂಡೆ ಅರಿ, ಮೂಜಿ ಲೋಟೆ ಅರಿ ನೆನೆ ಪಾಡೋಡು. ಬೊಕ್ಕ ಈ ಪಾಯಸ ತಿನ್ಪಿನ ಚಮಚ ಉಂಡತ, ಈ ಹದತ ಚಮಚೋಡು ಒಂದಕ್ಕೆ ಟೇಬಲ್ ಸ್ಪೂನ್ ಪನ್ಪೇರು, 4 ಚಮಚ ಮೆಂತೆ. 3 ಲೋಟ ಅಕ್ಕಿಗೆ 4 ಚಮಚ ಮೆಂತೆ ಕಾಳನ್ನು ತಗೊಂಡಿದ್ದೇನೆ. ಇದೇ ಅಳತೆಯಲ್ಲಿ ನೀವು ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರ್ತದೆ. ತುಲೆ ಈ ಚಮಚದ ಅಳತೆಗೆ ತೊಂಡಾಂಡು. ಓಕೆ, 4 ಚಮಚ ಮೆಂತೆಲ್ಲ ಅರಿನ ನೆನೆತಿವೋಡು. ಇದನ್ನು ಒಂದು 2-3 ಗಂಟೆ ನೆನೆಸಿದರೆ ಸಾಕಾಗ್ತದೆ. ಮಧ್ಯಾಹ್ನ ಮೇಲೆ ನೆನೆಸಿದರೂ ಸಾಕು, ಬೆಳಿಗ್ಗೆ ನೆನೆಸಿದರೆ ಕೂಡ ಒಳ್ಳೆಯದಾಗ್ತದೆ. ಇದನ್ನು ವಾಶ್ ಮಾಡಿ ನಾನೊಂದು 3-4 ಗಂಟೆ ನೆನೆಸ್ತೇನೆ. ನಾನೊಂದು 11 ಗಂಟೆಗೆ ನೆನೆ ಹಾಕಿದ್ದೇನೆ, ಒಂದು 6 ಗಂಟೆಗೆ ರುಬ್ತೇನೆ. ಒಂದು 11 ಗಂಟೆಗೆ ನೆನೆ ಪಾಡ್ದು ಕಾಂಡೆ ಯಾನೊಂದು ಬೈಯಾಗ 6 ಗಂಟೆ ರುಬ್ಬುನು. ಮತ್ತು ಲಾಯ್ಕ್ ನೈಸ್ ಹಾಪುಂಡು, ಬೊಕ್ಕ ಲಾಯ್ಕ್ ಫ್ಲಫಿ ಹಾಪುಂಡು. ಮೆಂತೆಲ್ಲ ಲಾಯ್ಕ್ ನೆನೆ ಉಂಡು, ಐಕಸರಾದು ಬೇಗ ನೆನೆ ಪಾಡ್ದು. ಈ ನೀರನ್ನು ಚೆಲ್ಲೋದು ಬೇಡ. ಇದು ನೆನೆಸಿದ ನೀರನ್ನು, ಮೆಂತೆ ನೆನೆಸಿದ ನೀರನ್ನು ಚೆಲ್ಲೋದು ಬೇಡ. ನಾನು ಮೊದಲೇ ಮೆಂತೆ ಮತ್ತು ಅಕ್ಕಿಯನ್ನು ತೊಳ್ಕೊಂಡಿದ್ದೇನೆ ಚೆನ್ನಾಗಿ, ಹಾಗಾಗಿ ಅಕ್ಕಿಯದ್ದು ಮಾತ್ರ ನೀರು ಒಂದು ಸರ್ತಿ ತೆಗಿತೇನೆ ನಾನು, ಮೆಂತೆಯ ನೀರನ್ನು ತೆಗೆಯುವುದಿಲ್ಲ. ಮೆಂತೆಗೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು. ಸ್ವಲ್ಪ ನೀರು ಹಾಕಬೇಕು. ಗ್ರೈಂಡರ್ ತಿರುಗುವಾಗ ಈಗ ನಾನು ಆನ್ ಮಾಡಿದೆ. ಈಗ ನೋಡಿ, ಅದೇ ನೀರಲ್ಲಿ ನಾನು ರುಬ್ತೇನೆ. ನೆನೆಸಿಟ್ಟಂತಹ ನೀರು, ಮೆಂತೆ ಮುಳುಗುವಷ್ಟು ನೀರಿತ್ತು ಅಷ್ಟೇ. ಆಮೇಲೆ ಸ್ವಲ್ಪ ನೀರು ಹಾಕಬೇಕು. ದಪ್ಪ ಇರಬೇಕು, ಅದು ಉದ್ದಿಗಿಂತ ಕೂಡ ಸ್ವಲ್ಪ ದಪ್ಪವಾಗಿ ಇರಬೇಕು ಹಿಟ್ಟು. ಇಲ್ಲಾಂದರೆ ಅದು ಮೆಂತೆಯ ದೋಸೆ ಯಾವತ್ತೂ ಕೂಡ ಹಿಟ್ಟು ನೀರಾಗಬಾರ್ದು. ನೋಡಿ, ಸ್ವಲ್ಪವೇ ನೀರು ಹಾಕಿ ರುಬ್ಬೋದು. ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲೇ ರುಬ್ಬಿ ನೀವು ಮೆಂತೆ ದೋಸೆಗೆ. ಒಂದು ವೇಳೆ ನಿಮ್ಮ ಹತ್ರ ಗ್ರೈಂಡರ್ ಇಲ್ಲ ಅಂತ ಹೇಳಿದರೆ ಜ್ಯೂಸರ್ ಉಂಟಲ್ಲ, ಮಿಕ್ಸಿ ಜ್ಯೂಸ್ ಮಾಡುವಂತಹ ಜ್ಯೂಸರಲ್ಲಿ ರುಬ್ಬಬೇಕು. ಯಾಕಂದರೆ ಅಕ್ಕಿಯ ಇದು ದೋಸೆಗೆ ರುಬ್ಬುವ ಹಿಟ್ಟು ಬಿಸಿ ಆಗಬಾರ್ದು, ಅದಕ್ಕೋಸ್ಕರ. ತೂಲೆ ಗ್ರೈಂಡರ್ ಕಡೆಯಲ್ಲಿ ಚೂರು ನೀರು ಪಾಡ್ದು ಕಡೆ ಓಡು, ದಪ್ಪ ಪೋಡು ಬಂದ ಉರ್ಗುದು ಮಿತ್ತು ಬರ್ಪುಂಡವು. ಮೆಂತೆ ಬೇಗ ಉರ್ಗುದು ಮಿತ್ತು ಬರ್ಪುಂಡು. ಮೆಂತೆ ಉಂಟಲ್ಲ, ಬೇಗ ಅದು ಹುದುಗಿ ಮೇಲೆ ಬರ್ತದೆ, ಅಷ್ಟು ಬೇಗ. ಮತ್ತು ತುಂಬ ಬೇಗ ಸಣ್ಣ ಆಗ್ತದೆ. ನಾನು ಬಟರ್ಫ್ಲೈ ಅದು ಗ್ರೈಂಡರನ್ನು ಒಂದು 7-8 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಬೇರೆ ಇತ್ತು. ಇದು ಗ್ರೈಂಡರ್ ನನಗೆ ತುಂಬ ಒಳ್ಳೆಯದಾಗ್ತದೆ. ಸಾಧಾರಣ ನಮಗೆ ಒಂದು ಮನೆಗೆ ರುಬ್ಲಿಕ್ಕೆ ಉಂಟಲ್ಲ, ಒಂದು 4-5 ಜನರಿಗೆ ಒಳ್ಳೆಯದಾಗ್ತದೆ. ಜಾಸ್ತಿ ಜನರಿಗೆ ಸಜೆಸ್ಟ್ ಆಗ್ತದೆ, ಹಾಗೇನಿಲ್ಲ. ನೋಡಿ, ಈ ಥರ ಬರಬೇಕು, ಸಣ್ಣ ನುಣ್ಣಗೆ ತುಲೆ, ಸಣ್ಣ ನುಣ್ಣಗೆ ಗೊತ್ತಾಡ ತಿಂಚ ಬರೋಡು ತುಲೆ. ಆತ ಲಾಯ್ಕ ಓಡು ಕಡೆಯಿನ ಚುಚ್ಚೂರೇ ನೀರು ಪಾಡ್ದು ಕಡೆವು ನಾನು. ನೀಗೆಲ್ಲ ಕೆಲಸ ಇತ್ತು ನಂಚಿ ಪೋದು ಮಲ್ತದ್ದು ಬರೋಲಿ ನಮ್ಮ ಇಲ್ಲಾಡು ಆಯ್ತಾ. ಮುದ್ದೆ ಎಳ್ಳೆದಲ್ಲ ಕುಲ್ಲೋಡು ಬಂದಿಜ್ಜಿ. ಈ ಮೆಂತೆ ಉಂಟಲ್ಲ, ಕಡೆಯುವ ಹಾಗೇನೆ ರುಬ್ಬುವ ಹಾಗೇನೆ ನಾನು ಅರ್ಧ ತೆಂಗಿನಕಾಯಿ ಉಂಟಲ್ಲ, ಅರ್ಧ ಹೋಳು ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿರ್ತೇನೆ. ಈಗ ಹಾಕಲಿಕ್ಕೆ ಇಲ್ಲ, ಅದು ಅಕ್ಕಿಯೊಟ್ಟಿಗೆ ರುಬ್ಬಲಿಕ್ಕೆ ಹಾಕಬೇಕು.
ಅರ್ಧ ಗಡಿ ತಾರಾಯಿನ ಪಿರಿಯದು ದೀಪೆಯನು ಅಂಚಿಡು ಮೆಂತೆ ಕಡೆ ಒಂದು ಇಂಚಿಡು ನಮ್ಮ ತಯಾರು ಮಲ್ಪೋಡು ಬೇತೆ ಪುರ ಕೆಲಸ ಮಲ್ಪೋಲಿಂದ ಪಂಡೆತೆಯನು ಅಂಚೆನೆ ಗ್ರೈಂಡರ್ ಕಡೆ ಒಂದು ಇಪ್ಪು ಲೆಕ್ಕನೆ ಆನಿಸೆ ತಾರಾಯಿನ ಪಿರೆ ಒಂದು ಉಲ್ಲೆ ಅರ್ಧ ಗಡಿ ಇಯವು ಜಾಸ್ತಿ ತೆಂಗಿನಕಾಯಿ ಬೇಡ. ಅದು ಮೆಂತೆ ದೋಸೆ ಮತ್ತು ಎಬ್ಬಿಸಲಿಕ್ಕೆ ಆಗೋದಿಲ್ಲ, ಅಂದರೆ ಅದನ್ನು ಅದು ಪಲ್ಟಿ ಮಾಡಲಿಕ್ಕೆ ಅದು ಅಂಟಿ ಇಟ್ಕೊಳ್ತದೆ ಯಾವುದಕ್ಕೆ ಕಾವಲಿಗೆ. ಅದಕ್ಕೋಸ್ಕರ ನಾವು ಅರ್ಧ ತೆಂಗಿನಕಾಯಿಯನ್ನು ಹಾಕೋದು. ಈ ಹದದಲ್ಲೇ ಮಾಡಿ, ನಿಮಗೆ ಪರ್ಫೆಕ್ಟಾಗಿ ಬರ್ತದೆ. ಒಂದು ವೇಳೆ ಅಕ್ಕಿ ಜಾಸ್ತಿ ಇದ್ದರೆ ಕೂಡ ತೆಂಗಿನಕಾಯಿ ಇಷ್ಟೇ ಸಾಕು. ಅರ್ಜುನ್ ಹಲಸಿನಕಾಯಿ ತಿಂದು ಬಂದ, ಅದು ಅಂಟು ಗಮ್ಮುಂಟಲ್ಲ ಬಾಯಿಗೆ ಸಿಕ್ಕಿಕೊಂಡಿದೆ, ಅದಕ್ಕೆ ಎಣ್ಣೆ ಹಾಕಿ ತೆಗಿಲಿಕ್ಕೆ ಹೇಳೋದು ನನ್ನ ಹತ್ರ. ಗಮ್ಮು ಗಮ್ಮು ನೋಡಿ ಹಲಸಿನಕಾಯಿಯದ್ದು, ಹಲಸಿನ ಹಣ್ಣಿದು. ಇಲ್ಲಿ ಮೆಂತೆ ಸಣ್ಣ ಆಗಿದೆ, ನುಣ್ಣಗೆ ಆಗಿದೆ, ದಪ್ಪನೇ ಇದೆ. ಬಂದ್ ಮಾಡ್ತೇನೆ ನಾನೀಗ, ಎಲ್ಲವನ್ನು ತೆಗೆದುಕೊಳ್ತೇನೆ. ಒಳ್ಳೆ ಫ್ಲಫಿ ಉದ್ದಿನ ಒಡೆ ಥರ ಬಂದಿದೆ. ಬೆಸ್ಟ್ ಆಗ್ತದೆ. ಈ ಮೆಂತೆ ದೋಸೆ ಮಾಡಿದ ಮೇಲೆ ನೀವು ನನ್ನ ಹೆಸರನ್ನು ನೆನಪಿಟ್ಕೊಳ್ತೀರ, ಅಷ್ಟು ಒಳ್ಳೆ ಮೆಂತೆ ದೋಸೆ ಆಗ್ತದೆ. ಯಾರು ಕೂಡ ಈ ಥರ ಮಾಡಲಿರ್ಲಿಕ್ಕಿಲ್ಲ, ನೋಡಿಬೇಕಾದ್ರೆ. ಸೂಪರ್ವಾಗಿರುವಂತಹ ಒಂದು ನನ್ನದೇ ರೀತಿಯ ನಾನು ಮೆಂತೆ ದೋಸೆ ಮಾಡೋದು. ಅವಲಕ್ಕಿ ಅಂತೂ ಬೇಡವೇ ಬೇಡ, ನೀವು ನಂತರ ಕೇಳೋದೇ ಬೇಡ ಅವಲಕ್ಕಿ ಹಾಕೋದು ಅಂತೇಳಿ. ಯಾಕೆಂದರೆ ಅವಲಕ್ಕಿ ಹಾಕಿದರೆ ಅದು ಎಬ್ಬಿಸಲಿಕ್ಕೆ ಆಗೋದಿಲ್ಲ ದೋಸೆಯನ್ನು, ಅದು ಕಾವಲಿಗೆ ಅಂಟಿಕೊಳ್ತದೆ. ಇದೇ ಸ್ಮೂತಾಗಿ ಬರ್ತದೆ. ಮತ್ತು ಆ ಕಾವಲಿಗೆ ಯಾಕೆ ನೀವು ಅವಲಕ್ಕಿ ಹಾಕೋದು? ಬೇರೆ ಏನು ಬೇಡ, ನಾನು ಹಾಕಿದ ಮೆಥಡ್ ಮಾತ್ರ ಮಾಡಿ. ಅದಕ್ಕೆ ನಾನು ತೋರಿಸಿದ್ದು. ರಾತ್ರಿ ರುಬ್ಬುವಾಗಲೇ ತೆಂಗಿನಕಾಯಿಯನ್ನು ಹಾಕ್ಕೊಳ್ಳಿ, ಮತ್ತು ಬೆಳಿಗ್ಗೆ ಹಾಕ್ಬೋದು ಅಂತ ಕೇಳಬೇಡಿ. ಯಾಕಂತ ಹೇಳಿದರೆ ಅದು ರಾತ್ರಿ ಹಾಕಿ ಫರ್ಮೆಂಟ್ ಆಗಬೇಕು. ತೆಂಗಿನಕಾಯಿ ಫರ್ಮೆಂಟ್ ಮಾಡ್ತದೆ ಹಿಟ್ಟನ್ನು, ಅದಕ್ಕೋಸ್ಕರ ನಾವು ಹಾಕುವುದು. ಮೆಂತೆ ಕೂಡ ಫರ್ಮೆಂಟ್ ಆಗಬೇಕು. ಫರ್ಮೆಂಟೆಡ್ ಉಂಟಲ್ಲ ವಸ್ತು ಉಂಟಲ್ಲ, ಅದು ಹೆಲ್ತಿಗೆ ಒಳ್ಳೆಯದು. ಈ ಮೆಂತೆ ದೋಸೆ ಕೂಡ ನೀವು ಉಂಟಲ್ಲ, ರುಬ್ಬಿ ಆದ ಮೇಲೆ ನೀರಲ್ಲಿ ಇಟ್ಟು, ಅಥವಾ ಬೆಳಿಗ್ಗೆ ಫ್ರಿಜ್ ಇಲ್ಲಾದರೆ ನೀರಲ್ಲಿ ಇಡ್ಬೋದು. ಸಂಜೆ ತನಕ ಹುಳಿ ಬರೋದಿಲ್ಲ ಖಂಡಿತ. ನೋಡಿ, ಕ್ಲೀನಾಗಿ ರುಬ್ಬಿಕೊಳ್ಬೇಕು, ನೈಸಾಗಿ ಕ್ಲೀನಾಗಿ. ಕೈಯೆಲ್ಲ ನೀಟಾಗಿದ್ದರೆ ಹುಳಿ ಬರುವುದೇ ಇಲ್ಲ. ನನಗಂತೂ ಗಡಿ ಕೈ ತೊಳೆಯುವ ಅಭ್ಯಾಸ ಇರ್ತದೆ, ಹಾಗಾಗಿ ನನ್ನ ಹಿಟ್ಟು ಯಾವತ್ತೂ ಹುಳಿ ಬರುವುದೇ ಇಲ್ಲ. ನಾನು ಕೈ ಹಾಕಿದರೂ ಕೂಡ ತುಂಬ ಒಳ್ಳೆ ರುಚಿಯಾಗಿರ್ತದೆ ಹಿಟ್ಟು. ಎಲ್ಲ ಅಕ್ಕಿಯನ್ನು ಹಾಕಿ ನೈಸ್ ರುಬ್ಕೊಳ್ತೇನೆ ನಾನು. ಖಂಡಿತವಾಗ್ಲೂ ನೈಸ್ ರುಬ್ಕೊಳ್ಳಿ, ನೈಸ್ ಆಗಬೇಕು. ಅದಕ್ಕೆ ನಾನು ಗ್ರೈಂಡರನ್ನು ಚೂಸ್ ಮಾಡಿದ್ದೆ, ಯಾಕೆಂದರೆ ರುಬ್ಬಿದ ಕಲ್ಲಿನಲ್ಲಿ ರುಬ್ಬಿದ ಹಾಗೆ ಆಗ್ತದೆ. ಇಲ್ಲಿ ಕೂಡ ನಾನು 1 ಲೋಟ ನೀರನ್ನು ಸೇರಿಸಿಕೊಂಡಿದ್ದೇನೆ. ಮುಲ್ಪೊಂಡತ ಕಡೆವನಾಗ ಯಾನು 1 ಲೋಟ ಇಜಂಡ 1.5 ಲೋಟ ತಾತ್ ಮಾತ್ರ ನೀರು ಪಾಡೊಂದೆ. ಚುಚುರೆ ನೀರು ಪಾಡ್ದು ಯಾನು ಗ್ರೈಂಡರ್ ಕಡೆವನು. ನಾನು ಇಡ್ಲಿ ದೋಸೆಯನ್ನು ಗ್ರೈಂಡರಲ್ಲೇ ರುಬ್ಬೋದು. ನಾನು ಹೇಳಿದ ಮೆಥಡನ್ನೇ ಮಾಡ್ಕೊಳ್ಳಿ ಆಯಿತಾ. ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ, ಜಾಸ್ತಿ ರುಬ್ಬಲಿಕ್ಕೆ ಹೋಗಬೇಡಿ. ಅಂದರೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ, ರುಬ್ಬಬೇಕು, ನೈಸ್ ಆಗಬೇಕು. ಇಲ್ಲಿ ನೈಸ್ ಅವಡು ಬಂದು ಮಲ್ತ ದೀಪೆ ಇಂಚಿಡಿ ಯಾನು ಮೆಂತೆ ಕಲೆಯ ತಾರೈನ್ಲ ಪಿರದಿಯ 1 ಗಡಿ ತಾರೈ ಪನ್ನ ಅರ್ಧ ತಾರೈ ಮುಲ್ಪ ನೈಸ್ ಅವಡು ಬೊಕ ತಾರೈ ಪಾಡ್ಗ. ನೋಡಿ ಇದು ಹಿಟ್ಟು ನೈಸ್ ಆದ ಮೇಲೆ ನಾನು ತೆಂಗಿನಕಾಯಿಯನ್ನು ಹಾಕ್ತೇನೆ. ನಮಗೆ ಸ್ವಲ್ಪ ತೆಂಗಿನಕಾಯಿ ತರಿಯಾಗಿ ಬಾಯಿಗೆ ಸಿಗಬೇಕು, ಅದು ತುಂಬ ರುಚಿ ಆಗ್ತದೆ. ನಾನು 5 ನಿಮಿಷ ಮಾತ್ರ ಈ ತೆಂಗಿನಕಾಯಿ ಹಾಕಿದ ಮೇಲೆ ರುಬ್ಬೋದು. ಯಾಕೆ ಗೊತ್ತುಂಟಾ? ಕೊರ್ಲೆ ನನಗೆ ಫುಲ್ಲು ನೈಸ್ ಆದರೆ ಒಳ್ಳೆಯದಾಗೋದಿಲ್ಲ. ನೀವು ರಾತ್ರಿಯ ತೆಂಗಿನಕಾಯಿಯನ್ನು ಯಾಕೆ ಹಾಕ್ಕೊಳ್ಬೇಕಂತ ಹೇಳಿದರೆ, ಅದು ಒಂಜಿಕರು ಅದು ಫರ್ಮೆಂಟೇಷನ್ ಆಗಲಿಕ್ಕೆ ಒಳ್ಳೆಯದಾಗ್ತದೆ ತೆಂಗಿನಕಾಯಿ. ಮತ್ತು ನೀವು ಕೇಳಬೇಡಿ ಅವಲಕ್ಕಿ ಹಾಕೋದು ಅಂತೇಳಿ. ಅವಲಕ್ಕಿ ಬೇಡವೇ ಬೇಡ, ಯಾಕಂತ ಹೇಳಿದರೆ ಅದು ಮತ್ತೆ ಎಬ್ಬಿಸಲಿಕ್ಕೆ ಬರುವುದೇ ಇಲ್ಲ ದೋಸೆ. ಅವಲಕ್ಕಿ ಹಾಕೋದೇ ಬೇಡ. ಇದೇ ಮೆಥಡ್ ಒಳ್ಳೆ ಮೆಥಡ್, ಅದಕ್ಕೆ ನಾನು ಹೇಳಿದ್ದು. ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ಸರ್ತಿ ಮಾಡಿದ ವಸ್ತು ಅದು ಹಾಳಾಗಬಾರ್ದು. ನಾನು ಹೇಳಿದ್ದದು ಬಿಸಾಕುವಂತ ಆಗಬಾರ್ದು. ನಾನು ಟ್ರೈ ಮಾಡಿದ ವಸ್ತು ಯಾವುದು ಕೂಡ ನೀವು ಟ್ರೈ ಮಾಡುವಾಗ ಅದು ಹಾಳಾಗಬಾರ್ದು, ಬಿಸಾಕುವಾಗೆ ಆಗಬಾರ್ದು. ಅದಕ್ಕೆ ಲಾಂಗ್ ಟೈಮ್ ಆದರೂ ಕೂಡ ನಾನು ಸ್ವಲ್ಪ ವಿಡಿಯೋ ಲಾಂಗ್ ಆದರೂ ಕೂಡ ಕರೆಕ್ಟಾಗಿ ಹೇಳ್ತೇನೆ. ಅಕ್ಕಿಯನ್ನು ಮಾತ್ರ ನಾನು 5 ನಿಮಿಷ ತಿರುಗಿಸಿದ್ದೇನೆ. ಯಾಕೆಂತ ಹೇಳಿದರೆ ಅದು ತರಿಬೇಕು ನನಗೆ. ಅದಕ್ಕೆ ಅಕ್ಕಿ ನೈಸಾದ ಮೇಲೇ ನಾನು ತೆಂಗಿನಕಾಯಿಯನ್ನು ಹಾಕಿಕೊಂಡದ್ದು. ಬೆಳಿಗ್ಗೆ ತೆಂಗಿನಕಾಯಿ ಹಾಕೋದು ಬೇಡ, ಬೆಲ್ಲ ಕೂಡ ಬೆಳಿಗ್ಗೆ ಹಾಕೋದು ಬೇಡ. ಈ ದೋಸೆಗೆ ರಾತ್ರಿ ಹಾಕಬೇಕು. ಅದು ನಾನು ಇದಕ್ಕೆ ಯಾವುದಕ್ಕೆ ಮುಳ್ಳು ಸೌತೆಯ ದೋಸೆ ಮಾಡಿದ್ದೇನೆ ನೋಡಿ, ಅದಕ್ಕೆ ಬೆಳಿಗ್ಗೆ ಹಾಕಿದ್ದೇನೆ. ಯಾಕೆಂದರೆ ಮುಳ್ಳು ಸೌತೆ ಹುಳಿ ಕೊಡ್ತದೆ ರಾತ್ರಿನೇ ಬೆಲ್ಲ ಸೇರಿಸ್ಕೊಂಡ್ರೆ, ಇದು ತೆಂಗಿನಕಾಯಿ ಸೇರಿಸ್ಕೊಂಡ್ರೆ. ಅದಕ್ಕೆ ನಾನು ಬೆಳಿಗ್ಗೆ ಹಾಕಿದ್ದು. ಅದಕ್ಕೆ ಒಂದೊಂದು ಮೆಥಡ್ ಉಂಟು. ಇದಕ್ಕೆ ಹಾಕಿದರೆ ಹುಳಿ ಆಗೋದಿಲ್ಲ. ಅದಕ್ಕೆ ನಾನು ರಾತ್ರಿಯೇ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ತುಂಬ ದೋಸೆ ಟೈಪ್ ಉಂಟು. ಬೀಟ್ರೋಟ್ ನೀರು ದೋಸೆ ಉಂಟು, ಮತ್ತು ಸ್ವೀಟ್ ಕಾರ್ನ್ ನೀರು ದೋಸೆ,
ಪಾಲಕ್ ದೋಸೆ, ನಾನು ಮಾಡೋದ ದೋಸೆ ಇಲ್ಲ ಅಷ್ಟು ಉಂಟು. ಮತ್ತು ಯಾವುದು ನೀರುಳ್ಳಿ ನೀರು ದೋಸೆ ಉಂಟು, ಎಷ್ಟು ಬೇಕು ನೋಡಿ. ಆನಿಯನ್ ನೀರು ದೋಸೆ, ತುಂಬ ಟೈಪ್ ದೋಸೆ ಮಾಡಿದೆ ನಾನು. ಕಪ್ಪ ರೊಟ್ಟಿ ಅದೆಲ್ಲ ನೋಡ್ಕೊಳ್ಳಿ ಆಯಿತಾ. ವಿನು ಶೆಟ್ಟಿಸ್ ಕಿಚನ್ ದೋಸೆ ರೆಸಿಪಿ ಹಾಕಿ ಬರ್ತದೆ. ಬ್ರೇಕ್ಫಾಸ್ಟ್ ಇದು ಸುಮಾರು ಉಂಟು. ಬುಲೆಟ್ ಇಡ್ಲಿ ಉಂಟು, ಸಾಂಬಾರು ಉಂಟು. ಬುಲೆಟ್ ಇಡ್ಲಿ ಸಾಂಬಾರು ಮಾಡಿದ್ದೇನೆ ನೋಡಿ. ಎಲ್ಲ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ನಾನು ರುಬ್ಬಿದ್ದು. ಮತ್ತು 1.5 ಲೋಟ ನೀರು. ಫಸ್ಟಿಗೆ 1 ಲೋಟ ನಾನು ಗ್ರೈಂಡರ್ ತೊಳಿಲಿಕ್ಕೆ ನೀರು, ನೆಕ್ಸ್ಟ್ ಅರ್ಧ ಲೋಟ ನೀರು ಅಷ್ಟೇ ಹಾಕಿ ರುಬ್ಬೋದು. ಹಾಕಿ ಉಂಟಲ್ಲ ನೀರು ಹಾಕಿ ಮಿಕ್ಸ್ ಮಾಡೋದು. ತೂಲೆ ಅರ್ಧ ಲೋಟ ನೀರ್ಲ 1 ಲೋಟ ನೀರ್ಲ ಟೋಟಲು 1.5 ಲೋಟ ನೀರು ಪಾಂಡ ಯಾವು ಐದು ಹೆಚ್ಚ ಪೊಡ್ಚಿ. ಕಲ್ಲು ತುಂಬ ಚೆನ್ನಾಗಿ ತೊಳ್ಕೊಳ್ಳಿ. 1.5 ಲೋಟ ನೀರಲ್ಲೇ ಗ್ರೈಂಡರನ್ನು ಒಳ್ಳೆ ತೊಳಿಲಿಕ್ಕೆ ಆಗ್ತದೆ. ಒಂದು ಚೂರು ಹಿಟ್ಟು ಬಿಡದೆ ಗ್ರೈಂಡರನ್ನು ತೊಳ್ಕೊಳ್ಬೇಕು. ಚುಚ್ಚುರೆ ನೀರು ಹಾಕಿ ತೊಳ್ಕೊಳ್ಳೋದು. ಈಗ ನೋಡಿ, ನೀರು ಹಾಕುವಾಗ ನಾನು ಸ್ವಲ್ಪ ನೀರೇ ಹಾಕ್ತೇನೆ. ಅಲ್ಲಿ ಹಿಟ್ಟು ದಪ್ಪ ಇರಬೇಕು, ಅದು ಆಚೆ ಈಚೆ ಓಡಬಾರ್ದು. ನಾವು ಕಾವಲಿಯಲ್ಲಿ ಹಿಟ್ಟನ್ನು ಹಾಕಿದಾಗ ದೋಸೆ ಹಿಟ್ಟು ಓಡಬಾರ್ದು. ನಾವೇ ಕೈಯಲ್ಲಿ ಸೌಂಟಿನಲ್ಲಿ ಬಿಡಿಸಲಿಕ್ಕೆ ಆಗುವಷ್ಟು ದಪ್ಪ ಇಡಬೇಕು. ನಾವು ಚಿತ್ರ ಬಿಡಿಸಲಿಕ್ಕೆ ಆಗುವಷ್ಟು ದಪ್ಪ ಇಡಬೇಕು. ಆಗ 1 ಲೋಟ ನೀರು, ಈಗ ಅರ್ಧ ಲೋಟ ನೀರು ಹಾಕಿ ಗ್ರೈಂಡರ್ ತೊಳಿತಾ ಇದ್ದೇನೆ ಅಷ್ಟೇ. ಉಪ್ಪು ಮತ್ತು ಬೆಲ್ಲ ಬೆಳಿಗ್ಗೆ ಹಾಕುವ. ರಾತ್ರಿ ಫರ್ಮೆಂಟೇಷನ್ಗೆ ಇಡಬೇಕು, ಕುದುಕ್ಲಿಕ್ಕೆ ಇಡಬೇಕು. ಅರ್ಥ ಆಣತ್ತ ಪೂರಗಲೆಗ್ಲ. ಚುಚ್ಚೂರು ನೀರು ಪಾಡ್ದು ಕಡೆವನು, ಸಣ್ಣ ಕಡೆವನು ಅರಿನು ತಾರಾಯಿನು ಅರ್ಧ ಕಡಿ ಪಾಡ್ನು. ಹಿಟ್ಟು ನೋಡಿ ಹೀಗೆ ಬಂದಿದೆ. ಇನ್ನು ಬೀಟ್ ಮಾಡಬೇಕು, ಸರಿ ಬೀಟ್ ಮಾಡಬೇಕು. ಸಮ ಕಲಡ ಹೊಡೆದೆ ಪನ್ನ ಮೆಂತೆ ಉಂಟಲ್ಲ ಅಲ್ಲಲ್ಲಿ ಉಳ್ಕೊಳ್ತದೆ. ಅದಕ್ಕೋಸ್ಕರ ಒಂದು ಚೂರು ಕೈ ಬಿಡದೆ ಇದನ್ನು ಒಂದು ರೀತಿ ನೀವು ಉಂಟಲ್ಲ ಹೇಗೆ ಬೀಟ್ ಮಾಡಬೇಕಂತ ಹೇಳಿದರೆ ಎಲ್ಲ ಮಿಕ್ಸಪ್ ಆಗಲೇಬೇಕು, ಉದಾಸೀನ ಮಾಡಲಿಕ್ಕಿಲ್ಲ. ಯಾಕಂದರೆ ಇದೊಂಥರ ಮೇಲೆ ತೇಲಿ ಬಂದು ನಿಲ್ತದೆ ಯಾವುದು ಮೆಂತೆ. ಸಾರಿ ಬೀಟ್ ಮಲ್ಪಲೆ, ಸಾರಿ ಬೀಟ್. ಇದನ್ನು ಅದಕ್ಕೆ ನಾನು ತೋರಿಸಿದ್ದು. ನಿಮಗೆ ಬೋರ್ ಆದರೂ ಪರವಾಗಿಲ್ಲ, ಯಾಕಂದರೆ ಕರೆಕ್ಟ್ ಗೊತ್ತಾಗಬೇಕಲ್ಲ. ನಾನು ಅರ್ಧಂಬರ್ಧ ತೋರಿಸಿ ನೀವು ಮತ್ತೆ ಎಂತ ಮಾಡೋದು? ಮೆಂತೆ ದೋಸೆ ಮಾಡೋದಾ ಆಚೆ ಈಚೆ ಅದು ಹರಿದು ಬಿಸಾಕುವ ದೋಸೆ ಮಾಡೋದಾ? ಅಲ್ಲಲ್ಲ, ನೋಡಿ ಹೀಗೆ ಬರಬೇಕು ಕರೆಕ್ಟ್. ಕರೆಕ್ಟ್ ಬೀಟಾಗಿ ಒಟ್ಟಿಗೆ ಒಂದು ಹೊಯ್ಯುವಾಗ ಹೀಗೆ ನೋಡಿ, ಮೇಲಿಂದ ಕೆಳಗೆ ಹೊಯ್ಯುವಾಗ ಒಂದೇ ಲೆಕ್ಕ ನೂಲಿನಾಗೆ ಬರಬೇಕು. ಅಷ್ಟು ಮಿಕ್ಸ್ ಆಗಿರಬೇಕು. ನಿಮಗೆ ಒಂಥರ ಅದು ಮಿಕ್ಸ್ ಮಾಡುವಾಗಲೇ ಒಂಥರ ಸೌಂಡ್ ಉಂಟಲ್ಲ, ಖುಷಿ ಆಗ್ತದೆ. ಉದ್ದು ಬೇಡವೇ ಬೇಡ. ನನಗೆ ಬೇರೆಯವ್ರು ಮಾಡಿದ ಮೆಥಡ್ ಗೊತ್ತಿಲ್ಲ, ಇದು ನನ್ನ ಮೆಥಡು. ನೀವು ಕೇಳೋದೇ ಬೇಡ. ಅವಲಕ್ಕಿ ಹಾಕ್ಬೋದಾ, ಉದ್ದು ಹಾಕ್ಬೋದಾ? ನೋ ನೋ ನೋ, ಎಲ್ಲದಕ್ಕೂ ನೋ ಅಂತ ಹೇಳ್ತೇನೆ ನಾನು. ಬಿಕಾಸ್ ಆ ಟೈಪ್ ಇದೆ ಅಲ್ವೇ ಅಲ್ಲ ಇದು ದೋಸೆ. ಆಯಿತಾ? ಈಗ ಇದಕ್ಕೊಂದು ಕೆಲಸ ಮಾಡ್ತೇವೆ ನಾನು. ಇನ್ನೊಂದು ಐಟಮ್ ಹಾಕಲಿಕ್ಕೆ ಉಂಟು. ಕನ್ನಡದಲ್ಲಿ ಯಾಕೆ ಹೇಳಿದ ಅಂತ ಹೇಳಿದರೆ ಎಲ್ಲರಿಗೆ ಅರ್ಥ ಆಗಬೇಕಂತೇಳಿ. ನೋಡಿ, ಒಂದಿಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ, 2 ಚಮಚ ಆಗಿರ್ಬೋದು. ಈ ಜೀರಿಗೆಯನ್ನು ನೀವು ಚಹಾ ಗಾಳಿಸುವ ಇದರಲ್ಲಿ ತೊಳೆದರೂ ಆಗ್ಬೋದು. ನಾನು ಹೀಗೆ ಕೈಯಲ್ಲೇ ತೊಳೆದಿದ್ದೆ. ನನಗೆ ಅದು ಚಹಾ ಗಾಳಿಸೋದು ಈಗ ಮತ್ತೆ ತೊಳೆದಿಡಲಿಕ್ಕೆ ನನಗೆ ಕಷ್ಟ ಆಗ್ತದೆ. ಅದಕ್ಕೆ ನೋಡಿ, ಇದನ್ನು ಜೀರಿಗೆಯನ್ನು ಸ್ವಲ್ಪ ತೊಳೆಯಿರಿ ಆಯಿತಾ. ಅದರಲ್ಲಿ ಒಂದು ಸ್ವಲ್ಪ ಮಣ್ಣಿನಾಗಿರ್ತದೆ. ಇದನ್ನು ತೊಳೆದು ದೋಸೆಗೆ ಹಾಕೋದು ಒಳ್ಳೆಯದು, ಯಾಕೆಂದರೆ ರಾತ್ರಿ ಇಡ್ತೇವಲ್ಲ ನಾವು, ಅದಕ್ಕೋಸ್ಕರ. ಇನ್ನೂ ಕೈ ಹಾಕಲಿಕ್ಕಿಲ್ಲ, ಸೌಂಡ್ ಹಾಕಲಿಕ್ಕಿಲ್ಲ. ಒಂದು ಬಟ್ಟೆ ಹಾಕಿ ನಾನು ಮುಚ್ಚಿಡ್ತೇನೆ. ಯಾಕೆ ಗೊತ್ತುಂಟಾ? ಓವರ್ ನೈಟ್ ಫುಲ್ ಇಡಬೇಕು. ರಾತ್ರಿ ಇಡೀ. ನಾನು ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಲೇಟಾಗಿ ಹಾಕ್ತೇನೆ, ತಕ್ಷಣ ನಾನು ಹಾಕೋದಿಲ್ಲ ಇಂಗ್ರೀಡಿಯೆಂಟ್ಸು. ನನಗೆ ತಕ್ಷಣ ಪುರ್ಸೋತಿರುವುದಿಲ್ಲ ಹಾಕಲಿಕ್ಕೆ ಆಯಿತಾ. ಒಂದು ಕಿಚನ್ ಟವಲ್ ಉಂಟಲ್ಲ, ನಾನು ಇದಕ್ಕೆ ಹೊದಿಸಿ ಬಿಡ್ತೇನೆ. ಯಾಕೆ ಗೊತ್ತುಂಟಾ? ಈ ಥರ ಬಟ್ಟೆ ಅದರ ಮೇಲೆ ಹಾಕೋದ್ರಿಂದ ಒಳ್ಳೆ ಫರ್ಮೆಂಟೇಷನ್ ಆಗ್ತದೆ. ನೀವು ನೋಡಿ, ಇಡ್ಲಿ ದೋಸೆಗೆಲ್ಲ ರುಬ್ಬಿಟ್ಟ ಮೇಲೆ ಒಂದು ಬಟ್ಟೆಯಿಂದ ಅದಕ್ಕೆ ಮುಚ್ಚಿ ಕವರ್ ಮಾಡಿ.
ಗುಡ್ ಮಾರ್ನಿಂಗ್ ದೋಸೆ, ಮೆಂತ್ಯ ದೋಸೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡಿ ಎಷ್ಟು ಒಳ್ಳೆ ಫರ್ಮೆಂಟ್ ಆಗಿದೆ ಅಂತೇಳಿ, ಹುದುಗಿದೆ ಹಿಟ್ಟು ಲಾಯ್ ಕುರ್ಗುದುಂಡು ಬಂದ ಇತ್ತೆ ನಮ ಒಂದೇನು ಸರಿ ಕಲಡೋಡು ಕಲಡದು ಎಕ್ ಉಪ್ಪು ಪಾಡ್ನು ಬೆಲ್ಲ ಪಾಡ್ನು ದೋಸೆ ಮೇಯ್ಪುಂಡು. ಬೆಳಿಗ್ಗೆ ಉಂಟಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಬೇಕಾದಷ್ಟು ಸೇರಿಸ್ಕೊಳ್ಳಿ ಆಯಿತಾ. ಎಷ್ಟು ಬೇಕು ನೋಡ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು. ನಾನು ಕಾಂಡೆ ಬೆಲ್ಲ ಬಕ್ಕ ಉಪ್ಪು ಪಾಡ್ದು ಸಮ ಬೀಟ್ ಮಲ್ಪೋಡು ಬೆಳಿಗ್ಗೆ ಸರಿ ಮತ್ತೆ ಬೀಟ್ ಮಾಡಬೇಕು ಹಿಟ್ಟು. ಅಡಿಯಲ್ಲಿ ಅಕ್ಕಿಯೆಲ್ಲ ಉಳ್ಕೊಂಡಿರ್ತದೆ ಅಕ್ಕಿಯಾಗಿ, ಅದು ಅಕ್ಕಿ ಹಿಟ್ಟು ಅಡಿಗೆ ಹೋಗಿರ್ತದೆ, ಅದಕ್ಕೆ ಸಾರಿ ಬೀಟ್ ಮಾಡಿ. ಉಪ್ಪು ಬೆಲ್ಲ ಹಾಕುವುದು, ರುಚಿ ನೋಡುವುದು, ದೋಸೆ ಹೊಯ್ಯೋದು. ಉಪ್ಪು ಸ್ವಲ್ಪ ಚಪ್ಪೆ ಆದರೂ ಪರವಾಗಿಲ್ಲ, ಬೆಲ್ಲದಲ್ಲಿ ಸ್ವಲ್ಪ ಉಪ್ಪು ಇರ್ತದೆ ಆಯಿತಾ. ಕಾವಲಿ ಸರಿ ಕಾಯೋಡು, ಎಡಮೆದ ಎಣ್ಣೆ ಪಾಡ್ದು ತೇಪೋಡು, ಸಮ ತಿಕ್ಕೋಡು. ಕಾವಲಿ ಸರಿ ಕಾಯಬೇಕು, ಬಿಸಿ ಆಗಬೇಕು, ಆಮೇಲೆ ಎಳ್ಳೆಣ್ಣೆ ಹಾಕಿ ತಿಕ್ಕಬೇಕು. ಮತ್ತೇನೆ ದೋಸೆ ಒಳ್ಳೆ ಚೆನ್ನಾಗಿ ಬರ್ತದೆ. ದೋಸೆ ಹೊಯ್ಯುವಾಗ ಹಿಟ್ಟು ಕಾವಲಿಂದ ಓಡಬಾರ್ದು, ಇಷ್ಟು ದಪ್ಪ ಬೇಕು. ಅದು ಓಡಿದರೆ ಅದಕ್ಕೆ ಮತ್ತೆ ಹಿಡಿಲಿಕ್ಕೆ ಆಗೋದಿಲ್ಲ, ಅಂದರೆ ಒಳ್ಳೆ ಬರೋದಿಲ್ಲ ಅದು ದೋಸೆ. ಮೆದು ಮೆಂತ್ಯ ದೋಸೆ ಹೇಗೆ ರೆಡಿ ಆಯಿತು ನೋಡಿ. ಯಾವುದು ಅವಲಕ್ಕಿ ಬೇಡ, ಯಾವುದೇ ಒಂದು ಬೇರೆ ವಸ್ತು ಬೇಡ, ಬರೀ ಮೆಂತ್ಯ ಹಾಕಿ ಮಾಡಿದಂಥ ಮೆಂತ್ಯ ದೋಸೆ. ಇದರಲ್ಲಿ ಯಾವುದೇ ಕೂಡ ಎಡಿಟಿಂಗ್ ಮಾಡಲಿಲ್ಲ. ಇಷ್ಟು ಕಣ್ಣು ಬರ್ತದ ಅಂತ ಮೊನ್ನೆನೇ ಸುಮಾರು ಜನ ಕೇಳಿದ್ರು ಮಾಡುವಾಗಲೇ. ಖಂಡಿತ ಕಣ್ಣು ಬರ್ತದೆ. ಇದನ್ನು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ಆಯಿತಾ. ಖಂಡಿತವಾಗಲೂ ಬರ್ತದೆ. ಹಾಗೆಯೇ ತುಂಬ ರುಚಿ, ತುಂಬ ಪರಿಮಳ, ತುಂಬ ಆರೋಗ್ಯಕರ, ಹೊಟ್ಟೆಗೆ ಹಗುರ ಆಗ್ತದೆ. ಇಡ್ಲಿ ದೋಸೆ ಎಲ್ಲ ತಿಂದಾಗ ಸ್ವಲ್ಪ ಭಾರ ಆಗ್ತದೆ ದೇಹ.
ಆದರೆ ಇದರಲ್ಲಿ ಆಗೋದಿಲ್ಲ. ಅತ್ತೆ ವಾತಾಡ್ದ ಸರ ಅದು ಒಂತೆ ಮೈ ಬಾದಿ ಬಾದಿ ಹಾಕೊಂಡು ಉರ್ದು ಬಾಡ್ದಿನ ಇಂಚನೆ ಮಲ್ತು ತಿನ್ನಲಿ ಬೆಸ್ಟ್ ಹಾಕೊಂಡು. ಮೆಂತ್ಯ ದೋಸೆ ಟ್ರೈ ಮಲ್ಪ್ಲೆ ಬೊಕ್ಕ ಕಮೆಂಟ್ ಮಲ್ತದ್ದು ಪನ್ಲೆ ಬೊಕ್ಕ ಸಬ್ಸ್ಕ್ರೈಬ್ ಮಲ್ಪ್ಲೆ ನಿಗಲ್ಲ ಫ್ಯಾಮಿಲಿದಾಗಲೆ ಫ್ರೆಂಡ್ಸ್ದಾಗಲೆ ವಾಟ್ಸಪ್ ಉಡೆನ್ನ ರೆಸಿಪಿನ ಮಾತ ಚಾನಲ್ದ ರೆಸಿಪಿನ ಕಡಪುಳ್ಳೆ ಬೊಕ್ಕ ನಿಗಲ್ ಇಷ್ಟ ಅನ್ಪಂದು ಏನು ಲಾಕ್ಸ್ಗೆ ಸಪೋರ್ಟ್ ಮಲ್ಪ್ಲೆ. ಥ್ಯಾಂಕ್ ಯು.